ನಮಸ್ತೆ ವೀಕ್ಷಕರೇ. ಈ ಬಾತೃ ಶಾಪದಿಂದ ಸುತಕ್ಷಯ ಯೋಗ ಅಂತೇಳಿ ಅಂದ್ರೆ ಸಹೋದರರಿಂದ ಅಣ್ಣ ತಮ್ಮಳಿಂದ ಶಾಪಕ್ಕೆ ಗುರಿಯಾಗಿ ತೊಂದರೆ ಕೊಟ್ಟಿದ್ರೆ ಪ್ರಾರಬ್ಧ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ಅಣ್ಣ ತಮ್ಮಂದಿರಿಂದ ಸಹೋದರರಿಂದ ಶಾಪಕ್ಕೆ ಗುರಿಯಾಗಿ ಸುತಕ್ಷಯ ಆಗ್ತಕ್ಕಂಥ ಯೋಗ ಬಾತೃ ಶಾಪದಿಂದ ಸುತಕ್ಷಯ ಯೋಗ ಜಾತಕದಲ್ಲಿ ಕಾಲಪುರುಷನ ಕುಂಡಲಿ ಪ್ರಕಾರ ಮೇಷ ಲಗ್ನನ ತಗೊಂಡಿದ್ದೀನಿ. ಲಗ್ನದಲ್ಲಿ ಕುಜನಿದ್ದು ಪಂಚಮದಲ್ಲಿ ಶನಿ ಇದ್ದು ಅನಂತರ ಬಾತೃ ಸ್ಥಾನಾಧಿಪತಿಯು ನವಮದಲ್ಲಿದ್ದು ತೃತೀಯಾಧಿಪತಿ ಆಗಿರ್ತಕ್ಕಂಥ ಬುಧ ಭಾಗ್ಯಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಭಾಗ್ಯಸ್ಥಾನದಲ್ಲಿದ್ದು ನವಮದಲ್ಲಿದ್ದು ನವಮಾಧಿಪತಿಯು 6ನೇ ಮನೆ, 8ನೇ ಮನೆ ಮತ್ತೆ 12ನೇ ಮನೆ. ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗುರು 6ನೇ ಮನೆ ಗುರು ಇಲ್ಲಿ ಬಂದು ಕೂತ್ರೆ, 8ನೇ ಮನೆಯಲ್ಲಿ ಬಂದು ಕೂತ್ರೆ, 12ನೇ ಮನೆಯಲ್ಲಿ ಬಂದು ಕೂತ್ರೆ ಪುತ್ರಕಾರಕನು ಕೂಡ ಹೌದು ಗುರು. 12ನೇ ಮನೆಯಲ್ಲಿ ಕೂತ್ರೆ ಜಾತಕರಿಗೆ ಭಾತೃ ಶಾಪದಿಂದ ಅಂದ್ರೆ ಸಹೋದರರ ಶಾಪದಿಂದ ಮಕ್ಕಳಾಗ್ತಕ್ಕಂಥ ಯೋಗನ ಕಳ್ಕೊಳ್ತಕ್ಕಂಥ ಯೋಗ ವೀಕ್ಷಕರ ಜಾತಕದಲ್ಲಿ. ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ. ಲಗ್ನದಲ್ಲಿ ಕುಜನಿದ್ದು ಪಂಚಮದಲ್ಲಿ ಶನಿ ಇದ್ದು ಭಾತೃಸ್ಥಾನಾಧಿಪತಿಯು ನವಮದಲ್ಲಿದ್ದು ತೃತೀಯಾಧಿಪತಿಯು ನವಮದಲ್ಲಿದ್ದು ಭಾಗ್ಯಾಧಿಪತಿಯು ನವಮಾಧಿಪತಿಯು ಅಷ್ಟಮ ಸ್ಥಾನಕ್ಕೆ ಬಂದು ಕೂತಿದ್ದರೆ ಅಥವಾ ಲಗ್ನದಿಂದ 6, 8, 12ನೇ ಸ್ಥಾನದಲ್ಲಿ ನವಮಾಧಿಪತಿಯು ಬಂದು ಕೂತರೆ ಜಾತಕರಿಗೆ ಬಾತೃ ಶಾಪದಿಂದ ಸಹೋದರ ನಾಶ ಆಗ್ತಕ್ಕಂಥ ಯೋಗ ವೀಕ್ಷಕರೇ. ನಿಮ್ ಜಾತಕದಲ್ಲೂ ಇದೇನಾ ನೋಡ್ಕೊಳ್ಳಿ. ಈ ರೀತಿ ದೋಷಗಳು ಶಾಪಗಳಿಂದ ಮುಕ್ತಿ ಹೊಂದಲಿಕ್ಕೆ ತಂತ್ರ ಮಂತ್ರಗಳ ಪರಿಹಾರಗಳು ಏನಾದರೂ ಬೇಕು ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.